ಬಕಾಸನ ಓಕೆನಾ. ಸಿ ಫಸ್ಟ್ ನೀವು ಕರೆಕ್ಟಾಗಿ ಕೂತ್ಕೊಳ್ಳಿ. ಸಿ ಒನ್ ಬೈ ಒನ್ ಸ್ವಲ್ಪ ಈ ಕಡೆ ಸಿ ಫಸ್ಟ್ ಹಿಂಗೆ ಕೂತ್ಕೊಳ್ಳಿ. ಇವಾಗ ಫಸ್ಟ್ ಕಾಕಾಸನ ಪೊಸಿಷನ್ ಮೇಲೆ ಕಾಕಾಸನ ಪೊಸಿಷನ್. ಸಿ ಜಾಯಿಂಟ್ ಹ್ಯಾಂಡ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಸಿ ಇಲ್ಲಿ ಇವಾಗ ಏನು ಮಾಡ್ತೀರಾ, ಈ ನಿಮ್ಮ ನೀನ ಬಂದ್ಬಿಟ್ಟು ಆದ್ಮೇಲೆ ಹ್ಯಾಂಡ್ ಮೇಲೆ ಇಟ್ಕೊಳ್ತೀರಿ. ಸಿ ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಹಿಂಗೆ ಇದ್ರೆ ನಿಮ್ಗೆ ಮಾಡೋಕ್ಕಾಗಲ್ಲ. ಸಿ ಇದಕ್ಕೆ ಏನು ಮಾಡಬೇಕು, ನೀವು ನೋಡಿ ಹಿಂಗೆ ಎತ್ತಕ್ಕಾಗಲ್ಲ. ಕರೆಕ್ಟ್. ಸಿ ನಾವು ಹಿಂಗೆ ಕಾಲಲ್ಲಿ ಫಿಂಗರ್ ಮೇಲೆ ನಿಂತ್ಕೊಳ್ತೀವಿ. ಆಮೇಲೆ ಇದನ್ನ ನೀವು ಸ್ಟ್ರೈಟ್ ಮಾಡಬೇಕಾದ್ರೆ ಇಲ್ಲಿಂದ ಹಿಂಗೆ ಎತ್ತಿದ್ರೆ ಬಿದ್ದೋಗ್ತೀರಾ. ನಿಧಾನಕ್ಕೆ ಮೂವ್ ಮಾಡಿ, ನಿಧಾನಕ್ಕೆ ಮೂವ್ ಮಾಡಿ. ಕ್ಲಿಯರ್? ಮೂವ್ ಮಾಡಿ ಈ ಎರಡು ಕೂಡ ಸ್ಟ್ರೈಟ್ ಮಾಡ್ಕೊಳ್ಳಿ. ಸಿ ಫಸ್ಟ್ ಹಿಂಗೆ ಕಾಕಾಸನ ಮಾಡಿ. ಒಂದು ಲೆಗ್ ಎತ್ತಿ, ಫಸ್ಟ್ ಒನ್ ಲೆಗ್ ಲಿಫ್ಟೆಡ್ ಒನ್ ಲೆಗ್. ನಿಧಾನಕ್ಕೆ ಇನ್ನೊಂದು ಲೆಗ್ ಎತ್ತಿ. ಸಿ ಹಿಂಗೆ ಹೋಲ್ಡ್ ಮಾಡೋದು ಟ್ರೈ ಮಾಡಿ. ಹಂಗೆ ಮಾಡಿ, ಬೆಂಡ್ ಮಾಡಿ ಮುಂದೆ 1 2 3. ನಾನು ಕಾಕಾಸನ ಪೋಸ್ಟರ್ ನಿಂತ್ಕೊಂತಿರೋದು. ಕಾಕಾಸನ ಪೋಸ್ಟರ್ ಇಷ್ಟು ಕಟ್ ಮಾಡೋಕ್ಕಾಗಲ್ಲ. ಇದನ್ನ ನೋಡ್ಕೊಳ್ಳಿ, ಕ್ಲಿಯರಾಗಿ ಮಾಡಿ. ನೀನು ಏನು ಮಾಡ್ತಾ ಇದೆಯಾ, ಹಿಂಗೆ ಮಾಡ್ಬಿಟ್ಟು ಹಿಂಗೆ ಎತ್ತಾ ಇದೆಯಾ, ಹಿಂಗೆ ಮಾಡೋಕ್ಕಾಗಲ್ಲ. ಸಿ ಮೂವ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಹ್ಯಾಂಡ್ನ. ಈ ಪೋಸ್ಟರ್ ಇದನ್ನು ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ರೆ ನಿಮ್ಗೆ ಮಾಡೋಕ್ಕಾಗೋದು. ಫಸ್ಟ್ ಹಿಂಗೆ ಕಾಕಾಸನ ಮಾಡಬೇಕಾದ್ರೆ ಹಿಂಗೆ ಮಾಡಿ ನೋಡಿ. ಮುಂದೆ ಮೂವ್ ಮಾಡ್ತೀವಿ, ದೆನ್ನ ಸೈಡ್ ಮೆಲ್ಲ ಒಂದು ಎತ್ಕೋ, ಆಮೇಲೆ ನಿಧಾನಕ್ಕೆ ಇನ್ನೊಂದು ಎತ್ಕೋಬೇಕು. ಅರ್ಥ ಆಯ್ತಾ? ಸಿ ಫಸ್ಟ್ ಕಾಕಾಸನ ಮಾಡಿ ಸ್ಟಾರ್ಟ್ ಮಾಡಿ. ಮತ್ತೆ ಬೆಳ್ಳಿಯವರೆಗೂ ಎರಡು ಶೋಲ್ಡರ್ ಮೂವ್ ಮಾಡಿ, ಮೆಲ್ಲಕ್ಕೆ ಶೇಕ್ ಮಾಡ್ಕೊಳ್ಳಿ. ಹ್ಯಾಂಡ್ ಶೇಕ್ ಮಾಡ್ಕೊಂಡು ನೀನು ಹಂಗೆ ಮಾಡ್ಬೇಕು. ಕಾಕಾಸನ ಮಾಡಿ, ಫಸ್ಟ್ ಕಾಕಾಸನ ಮಾಡು. ಮೂವ್ ಮಾಡಿ. 1 2 3 4 5 6 7 8 9 10 11 ಯಾಕೆ 12 ಮಾಡು, 13 14 15 16 ನೋಡಿ. ರಿಲ್ಯಾಕ್ಸ್ ತಗೊಳ್ಳಿ. ಸಿ ಇದು 20 ನಿಮಿಷ 20 ಸೆಕೆಂಡ್ ನಿಲ್ಬೇಕಾಗುತ್ತೆ ನಿಮ್ಮ ಕಾಂಪಿಟೇಷನ್ ಅಂದಾಗ. ಅಂಡರ್ 13 30 ಸೆಕೆಂಡ್ಸ್, ಅಂಡರ್ 14 ಬಂದ್ಬಿಟ್ಟು 20 ಸೆಕೆಂಡ್ಸ್. ಅರ್ಥ ಆಯ್ತಾ? ಇದು ನೀವು ಸಿ ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಅದನ್ನ ಈಸಿ ಮಾಡೋದು. ಆಮೇಲೆ ನೋಡಿ ಇದನ್ನ ಹಿಂಗೆ ಮಾಡಿದ್ವಲ್ಲ, ಹಿಂಗೆ ಮಾಡಿ ಮತ್ತೆ ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅವಾಗ ನಿಮಗೆ ಈ ನೀ ಇದೆಯಲ್ಲ ಇದು ಆರ್ ಮೇಲೆ ಬಂದ್ಬಿಡುತ್ತೆ, ಕ್ಲೀನಾಗಿ ಕೈ ಮೇಲೆ ಬರುತ್ತೆ. ನಾನು ಹಿಂಗೆ ಮಾಡಿದ್ದೆ ನೋಡಿ, ಈಗ ಹಿಂಗೆ ಮಾಡಿದ್ದೀನಲ್ಲ ನೋಡಿ. ಸಿ ಹಿಂಗೆ ಜಾಸ್ತಿ ಹೋಗ್ಬೋದು. ನೀವು ಫಸ್ಟ್ ಕಾಕಾಸನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಹಿಂಗೆ ಮಾಡಿ ಮತ್ತೆ ಮಾಡಿ ಸ್ಟಾರ್ಟ್. ಕೂತ್ಕೋ, ಹಿಂಗೆ ಕರೆಕ್ಟಾಗಿ ಕೂತ್ಕೋ ಹಿಂಗೆ ಮಾಡಿ. ನಾವು ಟೋಲಿ ಸ್ಟ್ರೈಟ್ ಯುವರ್ ಲೆಗ್ ಅಂದರೆ ಫಿಂಗರ್ ಮೇಲೆ ನಿಂತ್ಕೊಳ್ಳಿ. ಇವಾಗ ಲೆಗ್ ಫಿಂಗರ್ ಅರ್ಥ ಆಯ್ತಾ? ಬೆಂಡ್ ಹೇಳ್ಕೊ. ಟೋಲಿ ಮೂವ್ ಯುವರ್ ಬಾಡಿ, ಸ್ಟ್ರೈಟ್ ಮಾಡ್ಕೊಳ್ಳಿ. ಹ್ಯಾಂಡ್ನ ಸ್ಟ್ರೈಟ್ ಮಾಡ್ಕೊಳ್ಳೋದು ನಿಮಗೆ ಬೇಕು ನೋಡಿ. ಇದು ಆಗಲ್ಲ ನೀವು ಮಾಡೋಕ್ಕೆ. ಮುಂದೆ ಮೂವ್ ಮಾಡು ಕಟ್ಟು, ಮುಂದೆ ಮೂವ್ ಮಾಡು. ಇದನ್ನ ನೋಡು, ಇದು ಹಿಂಗಿದ್ರೆ ಮಾಡೋಕ್ಕಾಗಲ್ಲ. ಎತ್ತು ಇದನ್ನೆಲ್ಲ ಸ್ಟ್ರೈಟ್ ಮಾಡಿ. ಇದು ಸ್ವಲ್ಪ ಸ್ಟ್ರೈಟ್ ಹೇಳ್ಕೊ, ಮುಂದೆ ಹೇಳ್ಕೊ ನೋಡಿ. ಬಾಡಿನ ಹ್ಯಾಂಡ್ ಅಲ್ಲ, ಬಾಡಿನ ಮುಂದೆ ಮೂವ್ ಮಾಡು. ಎಲ್ಬೋ ಶೋಲ್ಡರ್ ಬೆಂಡ್ ಮಾಡು. ಮುಂದೆ ಮೂವ್ ಮಾಡು. ಹಾಗೆ ಎತ್ತು. ಹಿಂಗೆ ಮಾಡ್ಕೋಬೇಕು ಫಸ್ಟ್. ಅರ್ಥ ಆಯ್ತಾ? ಇದನ್ನ ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನೊಂದು ಮೆಥಡ್ ಮಾಡೋದು, ಏನಾದ್ರು ಬ್ರಿಕ್ಸ್ ಅಥವಾ ಏನಾದ್ರು ಇಟ್ಕೊಂಡು ಕಾಲನ್ನ ಹಿಂದ್ಗಡೆ ಹಾಕಿ ಇಟ್ಕೊಂಡು ಮುಂದೆ ಮೂವ್ ಮಾಡಬೇಕು. ಅರ್ಥ ಆಯ್ತಾ? ನೀವು ಜಾಸ್ತಿ ಮೂವ್ ಮಾಡೋದಲ್ಲ ಮಾಡಿ. ಸಿ ನೀವು ಹಿಂಗೆ ಮಾಡ್ಕೊಳ್ಳಿ ಫಸ್ಟ್ ಹ್ಯಾಂಡ್ನ. ಆಮೇಲೆ ಇದನ್ನ ಹಿಂಗೆ ಕೂತ್ಕೊಂಡು ಮಾಡ್ಬೋದು. ಸಿ ನೀ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದು ನಿಮ್ಗೆ ಕ್ಲೀನಾಗಿ ಇಲ್ಲಿ ಜಾಯಿಂಟ್ ಆಗುತ್ತೆ. ಇಲ್ಲಿ ಆಕ್ಟಿವ್ ಜಾಯಿಂಟ್ ಆಗಬೇಕು. ಅರ್ಥ ಆಯ್ತಾ? ಈ ಭಾಗ ಫುಲ್ ಜಾಯಿಂಟ್ ಆಗಬೇಕು. ಸಿ ಸ್ವಲ್ಪ ಬೆಂಡ್ ಇರುತ್ತದೆ, ಅದು ಸ್ಟ್ರೈಟ್ ಮಾಡ್ಕೊಳ್ಳಿ. ಮುಂದೆ ಮೂವ್ ಮಾಡಬೇಕು, ಪುಷ್ ಮಾಡಬೇಕು. ಅರ್ಥ ಆಯ್ತಾ? ಮಾಡಿ ಮತ್ತೆ ಬಕಾಸನಕ್ಕೆ ಈಗ ಸ್ಟಾರ್ಟ್. ಬೆಂಡ್ ಹೇಳ್ಕೊ. ಸ್ಟ್ರೈಟ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಮಾಡ್ಕೊಳ್ಳಿ. ಸಿ ಮೂವ್ ಯುವರ್ ಬಾಡಿ. ಸ್ಟಾರ್ಟ್. ಮೂವ್ ಮಾಡಿ. ಸ್ಟಾರ್ಟ್. ಸ್ಟ್ರೆಚ್ ಮಾಡಿ. ಹಂಗೆ 1 2 ಎಲ್ಬೋ ಬೆಂಡ್ ಆಗಿ ಸ್ವಲ್ಪ ಮೂವ್ ಮಾಡಮ್ಮ. 3 4 5 6 ರಿಲ್ಯಾಕ್ಸ್. ಸಿ ಇವಾಗ ಹಂಗೆ ಮಾಡಿ. ಸಿ ಹಿಂಗೆ ಮಾಡಿ ಮೂವ್ ಮಾಡಿ ನೋಡಿ. ನೀವು ಹಿಂಗೆ ಮಾಡ್ತಾ ಇದ್ದೀರಾ, ಹಿಂಗೆ ಕ್ರಾಸ್ ಇದ್ರೆ ಮಾಡೋಕ್ಕಾಗಲ್ಲ. ಅದು ಬಕಾಸನದಲ್ಲಿ ನೀವು ಹ್ಯಾಂಡ್ನ ನೀಯಿಂದ ಶೋಲ್ಡರ್ ಹ್ಯಾಂಡ್ನ ಪುಷ್ ಮಾಡಿ. ಇದು ಮುಂದೆ ಹಿಂಗೆ ಹೋಗಿ ನಿಂತ್ರೆ ಇರೋಕ್ಕಾಗೋದು ಹಿಂಗೆ. ಅರ್ಥ ಆಯ್ತಾ ನಾನು ಹೇಳಿದ್ದು ಅರ್ಥ ಆಯ್ತಾ? ಮಾಡಿ ಸ್ಟಾರ್ಟ್. ಮೂವ್ ಮಾಡಿ. ಬಕಾಸನ ಪೋಸ್ಚರ್. ಎಸ್
ಮುಂದೆ ಮೂವ್ ಮಾಡಿ ಬಾಡಿ, ಮುಂದೆ ಮೂವ್ ಮಾಡಿ, ಮುಂದೆ ಮೂವ್ ಮಾಡಿ ಬಾಡಿನ. 1 2 3 4 ಇನ್ನು ಹ್ಯಾಂಡ್ ಸ್ಟ್ರೈಟ್ ಮಾಡ್ಬೋದು. 6 7 8 ಮುಂದೆ ಮೂವ್ ಮಾಡಿ. ಮುಂದೆ ಮೂವ್ ಮಾಡಿ, ಮುಂದೆ ಮೂವ್ ಮಾಡಿ, ಮುಂದೆ ಮೂವ್ ಮಾಡಿ, ಸ್ಟ್ರೈಟ್ ಮಾಡಿ. ಇದು ಹ್ಯಾಂಡ್ ಸ್ವಲ್ಪ ಕ್ರಾಸ್ ಆಗಿ ನಿಲ್ಲುತ್ತೆ ಹಿಂಗೆ ಹಿಂಗೆ. ಹಿಂಗೆ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ನೀವು ಹಿಂಗೆ ಇಟ್ಕೊಂಡು ಮಾಡಿದ್ರೆ ಆಗಲ್ಲ ಅದು. ಆಮೇಲೆ ಇನ್ನೊಂದು ಇದನ್ನ ಹಿಂಗೆ ಮಾಡಿದ್ರೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಇದನ್ನ ಹಿಂಗೆ ಇಟ್ಕೊಂಡೆ ಮಾಡಿ ಸ್ಟ್ರೈಟು. ಇದು ಫುಲ್ ಕ್ರಾಸ್ ಆಗಿರ್ತೀರ ನಿಮಗೆ. ಈ ನೀಯಿಂದ ಬಾಡಿ ಹ್ಯಾಂಡ್ ಪುಷ್ ಮಾಡಬೇಕು. ನೆಕ್ ಮೇಲೆ ಎತ್ತಿರ್ಬೇಕು. ಅರ್ಥ ಆಯ್ತಾ ನನಗಿದ್ದು? ಹೇಳಿದ್ರೆ ಅರ್ಥ ಆಯ್ತಾ? ಮಾಡಿ ಮತ್ತೆ ಸ್ಟಾರ್ಟ್. ಲಾಸ್ಟ್ ಒನ್ ಟೈಮ್. ಎಸ್ ಮಾಡಿ. ಯಾಕೆ ನೋಯ್ತಾ ಇದೆಯಾ? ಸ್ಟಾರ್ಟ್. ಲೆಗ್ ಸ್ಟ್ರೈಟ್, ಹ್ಯಾಂಡ್ ಸ್ಟ್ರೈಟ್. ಸ್ಟಾರ್ಟ್. 1 2 3 4 5 6 7 8 9 ಹ್ಯಾಂಡ್ ಸ್ಟ್ರೈಟ್ ಮಾಡಬೇಕು. ಅಶ್ವಿನು 10 11 12 ನೋಡ್ಕೊಳ್ಳಿ. ಇಲ್ಲಿ ರೌಂಡ್ ಆಗಿ ಓಕೆ. ಇಲ್ಲಿ ನೋಡಿ, ಫಸ್ಟು ನಾವೇನು ಮಾಡ್ತೀವಿ, ಕಸ ಮಾಡಬೇಕು, ಕೂತ್ಕೊಂಡು ನೋಡ್ತೀವಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಪುಷ್ ಮಾಡಿ ಹಿಂಗೆ ಡೈಲಿ ಮನೆಯಲ್ಲಿ ಪುಷ್ ಮಾಡಿ. ಹ್ಯಾಂಡ್ ಸ್ಟ್ರೈಟ್ ನೋಡಿ. ನನ್ನ ಎಲ್ಬೋ ರಾಂಗ್ ತಾನೆ. ಹಿಂಗೆ ಎತ್ತಕ್ಕಾಗುತ್ತಾ? ಆಗಲ್ಲ. ನೀವೇನು ಮಾಡ್ತೀರಿ, ಕೆಲವರೆಲ್ಲ ಹಿಂಗೆ ಮಾಡ್ತಾ ಇದ್ದೀರಾ, ಎತ್ತಕ್ಕಾಗಲ್ಲ. ಸ್ಟ್ರೈಟ್ ಮಾಡಿ. ಹ್ಯಾಂಡ್ನ ಮೂವ್ ಮಾಡ್ತಾ ಸಾರಿ ಬಾಡಿನ ಮೂವ್ ಮಾಡ್ತಾ ಬನ್ನಿ. ಮುಂದೆ ಮೂವ್ ಮಾಡ್ತಾ ಬನ್ನಿ. ಹ್ಯಾಂಡ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಆದಷ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ. ಒಂದು ಲೆಗ್ ಎತ್ಕೊಳ್ಳಿ, ಮತ್ತೆ ಎರಡು ಲೆಗ್ ತಗೊಳ್ಳಿ. ನೆಕ್ಸ್ಟ್ ಲೆಗ್ನ ಪ್ರಾಕ್ಟೀಸ್ ಮಾಡಿ. ಹಿಂಗೆ ಪುಷ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ಟ್ರೈಟ್ ಒಮ್ಮೆಗೆ ಎತ್ತಕ್ಕಾದ್ರೆ ಒಮ್ಮೆಗೆ ಎತ್ತಬೋದು. ಹಿಂಗೆ ತಗೊಳ್ಳಿ.